ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತದ್ದಿದೆ. ಜನಜಾಗೃತಿ, ಧರಣ, ಹೋರಾಟ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರುವಂತ ಕೆಲಸಗಳು ಈಗಾಗಲೇ ನಡೆದಿರುವಂತದ್ದಿದೆ. ಈ ಹಿನ್ನೆಲೆಯಲ್ಲಿ ಇವಾಗೇನು ಕಾಂಗ್ರೆಸ್ ಸರ್ಕಾರ ನೋಟಿಸ್ ಅನ್ನು ಹಿಂದೆ ಪಡೆಯುವಂತದ್ದು ಮಾಡಿದ್ದಾರೆ. ನೋಟಿಸ್ ಅನ್ನು ಹಿಂದೆ ಪಡೆಯಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಏನೊಂದು ಆರ್ಟಿಸಿಗಳಲ್ಲಿ ಎಂಟ್ರಿಗಳಾಗಿದೆ ಮತ್ತು 1974ರ ಈ ಗೆಜೆಟ್ ಅನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವಾಗಿದೆ. ಈ ದಿಕ್ಕಲ್ಲಿ ಇನ್ನೂ ಬಹಳ ಪ್ರಬಲವಾಗಿ ಹೋರಾಟ ಆಗಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತಗೊಂಡು ಈ ದಿಕ್ಕಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಾಂದೋಲನ, ಜನಜಾಗೃತಿ ಆಂದೋಲನವನ್ನ ಮಾಡೋದಕ್ಕೆ ಈಗಾಗಲೇ ನಿಶ್ಚಯನ ಮಾಡಿ ಏನೊಂದು ಈ ತಿಂಗಳು ಡಿಸೆಂಬರ್ ತಿಂಗಳು ನವೆಂಬರ್ 21, 22ನೇ ತಾರೀಕು, ನವೆಂಬರ್ 21, 22 ಎಲ್ಲ ತಾಲೂಕು ತಹಶೀಲ್ದಾರ್ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ದಿನವಿಡೀ ಪ್ರತಿಭಟನೆಯನ್ನ ಮಾಡಿ ಜನಜಾಗೃತಿಯನ್ನು ಮಾಡಿ ಅದರ ಜೊತೆಯಲ್ಲೇ ಎಲ್ಲ ಅರ್ಜಿಗಳ ಸ್ವೀಕಾರ ಮಾಡುವಂಥದ್ದು, ಯಾರ್ಯಾರು ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ, ಎಲ್ಲೆಲ್ಲಿ ಈ ರೀತಿ ವಕ್ಫಿನ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಏನು ಅವರಿಗೊಂದು ಸ್ಪೆಷಲ್ ಆಕ್ಟ್ ಇದೆ, ಆ ಸ್ಪೆಷಲ್ ಆಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂತ ಜನರ ನೆರವಿಗೆ ಬರಲಿಕ್ಕೆ, ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನ ನವೆಂಬರ್ 21, 22 ಮಾಡುವಂತದ್ದಾಗುತ್ತೆ. ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್ ಆಫೀಸಿನ ಎದುರಲ್ಲಿ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದನ್ನು ನಿಗದಿ ಮಾಡುವಂತದ್ದಾಗಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟ ಒಂದು ದಿನದ ಕಾಲದಲ್ಲಿ ಮಾಡುವಂಥದ್ದು. ಇದರ ಜೊತೆಯಲ್ಲೇ ಈಗಾಗಲೇ 3 ತಂಡವನ್ನ ಮಾಡುವಂತದ್ದಾಗಿದೆ. ನಮ್ಮ ಪಕ್ಷದಲ್ಲಿ ಎಲ್ಲ ವರಿಷ್ಠರ ಒಳಗೊಂಡಂತೆ ಕೇಂದ್ರ ಸರ್ಕಾರದ ಸಚಿವರು ಮತ್ತು ನಮ್ಮ ಎಲ್ಲ ಪ್ರಮುಖರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ವರಿಷ್ಠರು, ಎಲ್ಲ ದಿಗ್ಗಜರನ್ನ ಒಳಗೊಂಡಂತೆ 3 ತಂಡಗಳು. ಒಂದು ತಂಡದ ನೇತೃತ್ವವನ್ನ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರ ಯಡಿಯೂರಪ್ಪನವರ ಒಂದು ನೇತೃತ್ವ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರ್.ಅಶೋಕ್ ಅವರ ನೇತೃತ್ವ, ಹಾಗೆ 3ನೇ ತಂಡ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ನಾಯಕತ್ವದಲ್ಲಿ 3 ತಂಡಗಳನ್ನು ಮಾಡುವಂತದ್ದಾಗಿದೆ. 3 ತಂಡಗಳು ಡಿಸೆಂಬರ್ ಮೊದಲನೇ ವಾರದಲ್ಲಿ ಇಡೀ ರಾಜ್ಯ ಉದ್ದಾಗಲದಲ್ಲಿ ಪ್ರವಾಸ ಮಾಡುವಂತದ್ದಾಗುತ್ತೆ. ಎಲ್ಲ ರೈತರನ್ನ, ಮಠಾಧೀಶರುಗಳನ್ನ, ಇತರ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಏನು ಇವತ್ತು ವಕ್ಫಿನ ಆಸ್ತಿ ಅಂತ ಘೋಷಣೆಯನ್ನ ಮಾಡಿ ಆ ಇಂಡೀಕರಣವನ್ನು ಏನ್ ಮಾಡಿದ್ದಾರೆ, ಆ ವಿಚಾರದಲ್ಲಿ ಎಲ್ಲರ ಅಹವಾಲುಗಳನ್ನ ಸ್ವೀಕರಿಸಿ ಕುಂದುಕೊರತೆಗಳನ್ನು ಕೇಳಿ ಹೇಗೆ ಪರಿಣಾಮಕಾರಿಯಾಗಿ ಮಾಹಿತಿ ಪಡೆದು ಪರಿಣಾಮಕಾರಿಯಾಗಿ ಇವತ್ತು ಆ ವಿಚಾರವನ್ನ ಮಂಡಿಸಲಿಕ್ಕೆ ಬರುವಂತ ಚಳಿಗಾಲದ ಅಧಿವೇಶನ, ಡಿಸೆಂಬರ್ನಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ನೈಜ ವಿಚಾರವನ್ನ ಒಂದು ಪರಿಣಾಮಕಾರಿಯಾಗಿ ಮಂಡಿಸುವಂತ ಜನರ ಪರವಾಗಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ, ಈ ಸಮಸ್ತ ಮಾಹಿತಿಯನ್ನ ಪಡೀಲಿಕ್ಕೆ ಮತ್ತು ಜನರ ಅಹವಾಲನ್ನು ಸ್ವೀಕರಿಸಿ ಈ 3 ತಂಡಗಳು ಎಲ್ಲಾ ಕಡೆನೂ ಡಿಸೆಂಬರ್ ಮೊದಲನೇ ವಾರ ಪ್ರವಾಸ ಮಾಡುವಂತದ್ದಾಗುತ್ತೆ. ತದನಂತರ ಏನೊಂದು ಅಧಿವೇಶನದ ಮುಂಚೆ ಬೃಹತ್ ಸಮಾವೇಶ ಬೆಳಗಾವಿಯಲ್ಲಿ, ಬೃಹತ್ ಸಮಾವೇಶ ಈ ವಕ್ಫಿನ ವಿಚಾರದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡುವಂತದ್ದಾಗುತ್ತೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡಿಗೆ ಬಹಳ ಸ್ಪಷ್ಟ ಸಂದೇಶ, ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋ ವಿಚಾರದಲ್ಲಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು 1974ರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹಿಂದೆ ಪಡಿಬೇಕು,
ಆರ್ಟಿಸಿಗಳಲ್ಲಿ ಮಾಡಿರುವಂತಹ ಎಲ್ಲ ಎಂಟ್ರಿಗಳನ್ನ ಹಿಂದೆ ಪಡಿಬೇಕು. ಏನೊಂದು ನೂರಾರು ವರ್ಷದಿಂದ ತಮ್ಮ ಭೂ ಒಡೆಯರಾಗಿ ತಮ್ಮ ಬದುಕನ್ನು ಕಟ್ಕೊಂಡಿರುವಂತಹ ರೈತರಾಗ್ಲಿ, ನಮ್ಮ ಐತಿಹಾಸಿಕ ಸ್ಥಳಗಳಾಗ್ಲಿ ಇವೆಲ್ಲವನ್ನು ಹಿಂತಿರುಗಿಸುವಂತದ್ದಾಗಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಮಾಡುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ. ಅದರ ಜೊತೆಯಲ್ಲೇ ಇನ್ನ ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು 5 ಸದಸ್ಯರ ತಂಡವನ್ನ ಈಗಾಗಲೇ ಮಾಡುವಂತದ್ದಾಗಿದೆ. ರೈತರ ಈ ತಂಡದಲ್ಲಿ ರೈತರು, ವಕೀಲರು, ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಆ ಜಿಲ್ಲೆಯಲ್ಲಿ 5 ಜನರ ಈ ತಂಡ ಎಲ್ಲ ರೈತರನ್ನ ಭೇಟಿಯಾಗಿ ಈಗಾಗಲೇ ಎಲ್ಲೆಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾದಂತಹ, ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳನ್ನ ಸಂಪರ್ಕವನ್ನು ಮಾಡಿ ಅವರ ಅರ್ಜಿಗಳನ್ನ, ಅಹವಾಲುಗಳನ್ನ ಸ್ವೀಕರಿಸಿ ಯಾವ ರೀತಿ ಅನ್ಯಾಯ ನಡೆದಿದೆ, ಯಾವ ರೀತಿ ವಕ್ಫ್ ಬೋರ್ಡ್ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತನ್ನ ಆಸ್ತಿಯಾಗಿ ಘೋಷಣೆ ಮಾಡಿಕೊಂಡಿರುವಂಥದ್ದು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ, ಮಾಹಿತಿಯನ್ನು ಪಡೀಲಿಕ್ಕೆ ಈಗಾಗಲೇ 5 ಜನರ ತಂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ರಚನೆ ಮಾಡುವಂತದ್ದಾಗಿದೆ. ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಇವತ್ತೇನು ಎಲ್ಲ ಕಡೆನೂ 3 ತಂಡಗಳು ಪ್ರವಾಸ ಮಾಡಿ ಆ ಜನರ ಮಧ್ಯದಲ್ಲಿ ಭೇಟಿ ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡೆದು ಆ ಒಂದು ನೈಜ ವರದಿಯನ್ನ ಮತ್ತು ನೈಜ ವಿಚಾರವನ್ನು ಬಹಳ ಪರಿಣಾಮಕಾರಿಯಾಗಿ ಒಂದು ಸದನದಲ್ಲಿ ಮಂಡಿಸುವಂತ ಕೆಲಸಗಳನ್ನ ಇವತ್ತು ಮಾಡುವಂತದ್ದಾಗಿದೆ. ಡಿಸೆಂಬರ್ ಮೊದಲನೇ ವಾರ ಡೇಟು ಒಟ್ಟು ಮೊದಲನೇ ವಾರದಲ್ಲಿ ಹೇಗಿದ್ರು ಡಿಸೆಂಬರ್ 9ನೇ ತಾರೀಕು ಸದನ ಪ್ರಾರಂಭ ಆಗುವಂತದ್ದಾಗುತ್ತೆ. ಈ ಮುಂಚೆ 1 ವಾರ ಕಾಲ ಪ್ರಾಬ್ಲಿ ಹೆಚ್ಚು ಕಡಿಮೆ 1ನೇ ತಾರೀಕಂತ ಸ್ಟಾರ್ಟ್ ಆಗ್ಬೋದು. ಡೇಟ್ ಇನ್ನೂ ಬಹಳ ಸ್ಪೆಸಿಫಿಕ್ ಆಗಿ 1 ವಾರ ಮುಂಚೆನೆ ಸ್ಟಾರ್ಟ್ ಆಗುತ್ತೆ. ಅದ ನಂತರ ಸಮಾವೇಶ ಇರುತ್ತೆ, ಬೃಹತ್ ಸಮಾವೇಶ ಇರುತ್ತೆ. ಪ್ರಾಬ್ಲಿ ಅದು 9ನೇ ತಾರೀಕು ಇರುತ್ತೆ. ಡೇಟ್ ಎಲ್ಲ ಹೇಳ್ತಾರೆ ಇನ್ನೊಂದು ಬಹಳ